ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ರಾಜಕೀಯ ಅನ್ನುವಂಥದ್ದು ರಂಗೇರಿದೆ, ಗರಿಗೆದರಿದೆ. ಈ ಸಂದರ್ಭದಲ್ಲಿ ಗೆಲ್ಲೇಬೇಕು ಅಂತ ಎಲ್ಲ ಪಕ್ಷಗಳು ಕೂಡ ಹೊರಟಿವೆ. ಆದರೆ ಎಲ್ಲರ ಕಡೆ ನೋಡಿದಾಗ ಕಾಂಗ್ರೆಸ್ ಈ ವಿಚಾರದಲ್ಲಿ ಸ್ವಲ್ಪ ಮುಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಎಲ್ಲ ನಾಯಕರು ಈಗಾಗಲೇ ಇವತ್ತು ಕಾಂಗ್ರೆಸ್ಸಿನ ಯುವರಾಜ ಕೂಡ ಇವತ್ತು ಚುನಾವಣಾ ಪ್ರಚಾರವನ್ನು ಮಾಡಿದ್ದನ್ನು ನೀವು ಕೂಡ ನೋಡಿದ್ದೀರಿ. ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿಗತಿಗಳೇನು, ಹೇಗೆ ನಡೀತಾ ಇದೆ ಎಲೆಕ್ಷನ್ ಪ್ರಿಪರೇಷನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ನಾಯಕ ಆಸ್ಕರ್ ಫರ್ನಾಂಡಿಸ್ ಏನಂತಾರೆ, ಅದಕ್ಕೆ ಸಂಬಂಧಪಟ್ಟಿರೋದಕ್ಕೆ ವಿಶೇಷ ಕಾರ್ಯಕ್ರಮ ಅದು ಆಸ್ಕರ್ ಅಂತರಂಗ. ಬನ್ನಿ, ಪ್ರಸ್ತುತ ರಾಜಕೀಯದ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ನಮ್ಮ ಜೊತೆ ಇದ್ದಾರೆ ಆಸ್ಕರ್ ಫರ್ನಾಂಡಿಸ್ ಕಾಂಗ್ರೆಸ್ನ ಹಿರಿಯ ನಾಯಕರು. ಆಸ್ಕರ್ ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸೊ ಹೇಗಿದೆ ರಾಜಕೀಯ, ಏನು ನಡೀತಾ ಇದೆ? ಎಲ್ಲ ಬರದಿಂದ ನಡೀತಾ ಇದೆ. ಇವತ್ತು ವಿಶೇಷವಾಗಿ ರಾಹುಲ್ ಗಾಂಧೀಜಿಯವರು ಕರ್ನಾಟಕಕ್ಕೆ ಭೇಟಿ ಕೊಟ್ಟು ವಿವಿಧ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರೊಂದು ಯುವ ಜನಾಂಗಕ್ಕೇ ಒಂದು ಸಂದೇಶವನ್ನು ಕೊಡುವವರಿದ್ದಾರೆ. ಸೊ ಈಗಲೇ ಒಂದು ಸಂದೇಶ ರವಾನೆ ಆಗಿದೆ ಈಗ. ಅವರು ವಿಶೇಷ ಅವರ ಕಾಳಜಿ ಅಂತ ಹೇಳಿದ್ರೆ ವ್ಯವಸ್ಥಿತ ರೀತಿಯಲ್ಲಿ ಕೆಲಸ ಆಗಬೇಕು. ವಿಶೇಷವಾಗಿ ಇವತ್ತು ಟ್ರೈಬಲ್ ಜನರು ಏನಿದ್ದಾರೆ, ಶೆಡ್ಯೂಲ್ ಕಾಸ್ಟ್ ಜನರು ಏನಿದ್ದಾರೆ, ವೀಕರ್ ಸೆಕ್ಷನ್ಸ್ ವಿಶೇಷವಾಗಿ ಅವರ ಬಗ್ಗೆನೇ ಅವರ ಚಿಂತನೆ. ಇದು ನಮಗೆ ಗೊತ್ತಾದದ್ದು. ಅವರು ಎಲ್ಲಿಯಾದರೂ ಗ್ರಾಮಕ್ಕೆ ಹೋದರೆ ನೇರವಾಗಿ ಒಂದು ದಲಿತ ವರ್ಗದ ಜನರ ಮನೆಯಲ್ಲಿಯೇ ಕೂತ್ಕೊಂಡು ಅವರ ಒಟ್ಟಿಗೆ ಊಟ ಮಾಡಿ ಅಲ್ಲಿಯೇ ಮಲಗಿ ಮತ್ತೆ ಮತ್ತೊಂದು ಕಡೆ ಹೋಗುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದರು. ಅದು ಅಲ್ಲದೆ ನಾವು ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅಂತ ಯಾವಾಗ ಜಾರಿಗೆ ತಂದಿತ್ತು, ಅದು ಹಂತ ಹಂತವಾಗಿ ಜಾರಿಗೆ ತರಬೇಕು. ಪ್ರಾಯಶಃ ಯು ಪಿ ಎ 1ರ ಅವಧಿ ಒಳಗೆ ಇಡೀ ದೇಶಕ್ಕೆ ಅನ್ವಯ ಆಗುವ ಸಾಧ್ಯತೆ ಇರಲಿಲ್ಲ ಅಂತ ಇದ್ದಾಗ ಅವರೇ ನೇರವಾಗಿ ಆ ಕಾರ್ಯಕ್ರಮವನ್ನು ಕೈಲಿ ಎತ್ತಿಕೊಂಡು, ಇಲ್ಲ ಇದು ನಾವು ಈ ಬಾರಿಯೇ ಯು ಪಿ ಎ 1ನೇ ಸರ್ಕಾರದ ಅವಧಿ ಒಳಗೇ ಇಡೀ ದೇಶಕ್ಕೆ ಅನ್ವಯ ಮಾಡಬೇಕು ಅಂಥೇಳಿ ಅವರು ಹೋರಾಟ ಮಾಡಿದರು. ಪ್ರಧಾನಮಂತ್ರಿ ಒಟ್ಟಿಗೆ ಹೋದರು, ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಮಾತಾಡಿದ್ರು. ಅಂತಿಮವಾಗಿ ಇಡೀ ದೇಶಕ್ಕೆ ಆ ಕಾರ್ಯಕ್ರಮ ಲಾಗುವ ಹಾಗೆ ಮಾಡಿದ್ದು. ಇದರ ಪರಿಣಾಮವಾಗಿ ಇವತ್ತು ನಾವು ಪಂಜಾಬದಲ್ಲಿ ಏನು ಕಾಣ್ತಾ ಇದ್ದೇವೆ, ಗುಜರಾತ್ನಲ್ಲಿ ಏನು ಕಾಣ್ತೇವೆ, ಮಹಾರಾಷ್ಟ್ರದಲ್ಲಿ ಏನು, ಬಿಹಾರ, ಮಧ್ಯಪ್ರದೇಶ, ವೆಸ್ಟ್ ಬೆಂಗಾಲ್, ಛತ್ತೀಸ್ಗಢ ಈ ರಾಜ್ಯಗಳಿಂದ, ಜಾರ್ಖಂಡ್ನಿಂದ ವಲಸೆ ಹೋಗ್ತಿದ್ರು ಜನ ದೊಡ್ಡ ಸಂಖ್ಯೆಯಲ್ಲಿ. ಆ ವಲಸೆ ಹೋಗೋದ್ರಲ್ಲಿ ಕಡಿತ ಆಗಿದೆ. ಯಾಕೆ ಹೇಳಿದ್ರೆ ಅವರ ಸ್ವತಃ ಊರಿನಲ್ಲಿ ಅವ್ರಿಗೆ ಉದ್ಯೋಗ. ಅಲ್ಲ, ನಾನು ತಮಗೆ ಕೇಳುವಂಥ ಪ್ರಶ್ನೆ, ರಾಜ್ಯ ಕಾಂಗ್ರೆಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದರೆ, ಚುನಾವಣೆಗೆ ಸಂಬಂಧಪಟ್ಟ ಮಾತಾಡೋದಾದರೆ ಹೇಗಿದೆ ಕಾಂಗ್ರೆಸ್ ಸ್ಥಿತಿಗತಿಗಳು, ಹೇಗಿದೆ? ನೀವೇ ನೋಡ್ತಾ ಇದ್ದೀರಿ, ಇವತ್ತು ಉಲ್ಲಾಸ ಇದೆ ಜನರಲ್ಲಿ ಒಂದು ಬದಲಾವಣೆ ತರಬೇಕಂತ ಹೇಳುವಂಥ ನಿರ್ಧಾರ ಜನರ ಮನಸ್ಸಿನಲ್ಲಿ ಸಂಪೂರ್ಣವಾಗಿದೆ. ಅದು ಅಲ್ಲದೆ ವೀಕರ್ ಸೆಕ್ಷನ್ ಜನರಲ್ಲಿ ವಿಶೇಷವಾಗಿ ಈ ಒಂದು ಭಾವನೆ ಬಂದಿದೆ. ಏನಂತ ಹೇಳಿದ್ರೆ ಕಾಂಗ್ರೆಸ್ ಬಂದ್ರೇ ನಮ್ಮ ಒಂದು ಏಳಿಗೆ ಆಗ್ತದೆ ಅಂತ ಹೇಳುವಂಥ ಭಾವನೆ ಅವರಲ್ಲಿ ಮೂಡಿ ಬಂದಿದೆ. ಅದು ಸೇರಿಕೊಂಡು ಮೈನಾರಿಟಿ ಜನರಾಗಲಿ, ಬ್ಯಾಕ್ವರ್ಡ್ ಜನರಾಗಲಿ ವಿಶೇಷವಾಗಿ ಇವತ್ತು ಕಾಂಗ್ರೆಸ್ಸನ್ನು ಬಯಸ್ತಾ ಇದೆ. ಎಸ್, ನೀವು ಹೇಳಿದ್ದು ಒಂದು ಮಾತನ್ನು ನಾನು ಒಪ್ಕೊಳ್ತೀನಿ. ಎಲ್ಲ ಒಂದು ಕಡೆಗೆ ಈ ವೀಕರ್ ಸೆಕ್ಷನ್ ಆಗಿರ್ಬೋದು, ಜನ ಆಗಿರ್ಬೋದು, ಕಾಂಗ್ರೆಸ್ ಬೇಕು ಅಂತ ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ಒಳ್ಳೆ ವಾತಾವರಣ ಇದೆ, ಕಾಂಗ್ರೆಸ್ ಗಾಳಿ ಬೀಸ್ತಾ ಇದೆ. ಆದರೆ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ ಪಕ್ಷ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗಪಡಿಸ್ಕೊಳ್ಳೋದ್ರಲ್ಲಿ ವಿಫಲ ಆಗ್ತಾ ಇದೆ ಅನ್ನುವಂಥದ್ದು ನನ್ನ ಭಾವನೆ. ಏನಂತೀರಿ? ಇದಕ್ಕೆ ಕೆಲವೊಮ್ಮೆ ನಾವು ನಾಳೆ ಮಾಡ್ತೇವೆ, ನೀರು ಹೋಗಲಿಕ್ಕೆ ನಾಳೆ ಮಾಡ್ತೇವೆ. ಆದರೆ ಮಳೆ ಬರುವಾಗ ನೀರು ತನ್ನಷ್ಟಕ್ಕೆ ತನ್ನ ದಾರಿಯನ್ನು ಹುಡ್ಕೊಂಡು ಹೋಗ್ತದೆ. ಇವತ್ತಿನ ಸ್ಥಿತಿ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಜನತೆ ತೀರ್ಮಾನ ಆಗಿದೆ. ನಾನು ಕಾಂಗ್ರೆಸ್ ನಾಯಕ ಸರಿ ಇದ್ದೇನಾ ಇಲ್ಲ ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಇರ್ಬೋದು. ಆದರೆ ಅದರ ಮಹತ್ವ ಎಷ್ಟು ಅಂತ ಹೇಳುವಂಥದ್ದು ನಾವು ಚರ್ಚೆ ಮಾಡಬೇಕು. ಬರದಿಂದ ನೀರು ಮೇಲಿನಿಂದ ಬರುವಾಗ ಅದು ತನ್ನ ದಾರಿಯನ್ನೇ ಮಾಡಿಕೊಂಡು ಅದರ ಗುರಿಯನ್ನು ಮುಟ್ತದೆ. ಸೊ ಈಗ ಕಾಂಗ್ರೆಸ್ ಕೂಡ ಹಾಗೆಯೇ ತನ್ನದೇ ಆದಂಥ ದಾರಿನಲ್ಲಿ ಮುನ್ನುಗ್ಗಿ ತನ್ನ ಗುರಿ ಮುಟ್ಟುತ್ತೆ ಅಂತೀರಿ ನೀವು? ಮುಟ್ತದೆ, ಖಂಡಿತ ಗುರಿ ಮುಟ್ತದೆ. ಅದನ್ನು ನೀವು ಮೊನ್ನೆ ನೋಡಿದ್ರಿ, ಮುನ್ಸಿಪಲ್ ಚುನಾವಣೆಗಳು. ಈ ಚುನಾವಣೆಗೆ ಮೊದಲಾಗಿ ಮುನ್ಸಿಪಲ್ ಚುನಾವಣೆಗಳು ಬಂದು ನಾವೆಲ್ಲ ಸಂಘಟಿಗರಾಗಿ ಎಷ್ಟು ಕಾರ್ಯ ಮಾಡ್ಬೋದು ಮಾಡಿದ್ದೇವೆ, ಅದು ಬೇರೆ. ಆದರೆ ಅದನ್ನು ಇಡೀ ಕಾರ್ಯಾಚರಣೆ ಮಾಡುವಷ್ಟು ಸಮಯ ಅವಧಿ ಇರಲಿಲ್ಲ. ಸಡನ್ನಾಗಿ ಚುನಾವಣೆ ಬಂತು. ಆದರೆ ಇಡೀ ರಾಜ್ಯದಲ್ಲಿ ಒಂದೇ ರೀತಿಯಲ್ಲಿ ಜನರ ಬೆಂಬಲ ನಮಗೆ
ಎದ್ದು ಬಂತು. ಅದಕ್ಕೋಸ್ಕರ ನಾನು ಹೇಳಿದ್ದು ಮೇಲಿಂದ ನೀರು ಹರಿದು ಬಂದಿದೆ ಅಂತ. ಅಲ್ಲಿ ನೀವು ಹೇಳಿದ್ರಿ UPA ಕಾರ್ಯಸಾಧನೆಗಳು ಹೇಳಿದ್ರಿ, UPA 2 ಕಾರ್ಯಸಾಧನೆಗಳು ಹೇಳ್ತಾ ಇದ್ರಿ, ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಅದರಲ್ಲೂ ವಿಶೇಷವಾಗಿ ಬೇರೆ ಬೇರೆ ಭಾಗದಿಂದ ಬಂದಿರುವಂಥವ್ರು ಒಂದು ಒಳ್ಳೆ ಆಡಳಿತ ಸಿಗ್ತಾ ಇದೆ, ಅವ್ರಿಗೊಂದು ಸವಲತ್ತುಗಳು ಸಿಗ್ತಾ ಇದೆ ಅಂತ ಅವ್ರವ್ರ ಊರಿಗೆ ಮರಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಕೇವಲ ಇವಿಷ್ಟು ರಾಜ್ಯದ ಮೇಲೆ ಪರಿಣಾಮ ಬೀರ್ಬಿಡುತ್ತೆ. ಹಾಗಾದರೆ ಕೇಂದ್ರದ ಸಾಧನೆಯನ್ನು ನೋಡಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಚುನಾಯಿಸ್ತಾರೆ ಜನಗಳು? ಎರಡೂ ಇದೆ. ನಿಮಗೆ ಹೋಲಿಕೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ, ಸಂದರ್ಭ ಸಿಗ್ತಾಯಿದೆ. ಕಾಂಗ್ರೆಸ್ಸಿನ ಆಳ್ವಿಕೆ ಅದಾದ ನಂತರ ಈಗ BJP ಬಂದ ಮೇಲೆ ಇದ್ದ ಆಳ್ವಿಕೆ. BJPಯವರು ಸ್ಪಷ್ಟ ಹೇಳಿದರು, ನಾವು ಕಾಂಗ್ರೆಸ್ನಾಗೆ ಆಳ್ವಿಕೆ ಮಾಡೋದಿಲ್ಲ, ನಾವು ಮಾಡುವಂಥ ಆಳ್ವಿಕೆ ಅದು ವಿಭಿನ್ನವಾಗಿ ಇರ್ತದೆ ಅಂತ ಹೇಳೋದು. ಬಂದ ಕೂಡಲೇ ಕೆಲವೇ ದಿನದಲ್ಲಿ ವಿಭಿನ್ನ ಆಳ್ವಿಕೆಯನ್ನು ನಮಗೆ ತೋರಿಸಿಕೊಟ್ರು. ಈಗ ಜನ ನೋಡ್ತಾ ಇದ್ದಾರೆ ಕಾಂಗ್ರೆಸ್ನ ಆಳ್ವಿಕೆ ಹೇಗಿತ್ತು, ವಿಭಿನ್ನವಾದ BJPಯ ಆಳ್ವಿಕೆ ಯಾವ ರೀತಿಯಲ್ಲಿದೆ, ಅದಕ್ಕೆ ಪರಿಹಾರ ಏನು ಹುಡುಕಬೇಕಂತ ಹೇಳುವಂಥದ್ದೇ ಜನತೆ ಅವರ ಎದುರಿಗೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಈಗ ನಿಮ್ಮ ಪ್ರಕಾರ ಹಾಗಾದರೆ ಯಾವ ಯಾವ ಅಂಶಗಳಿಂದ ಜನ ಕೈ ಹಿಡಿತಾರೆ ಹಾಗಾದರೆ? ಈಗ ಕರ್ನಾಟಕ ರಾಜ್ಯ ಪ್ರಗತಿಪರ ರಾಜ್ಯಗಳಲ್ಲಿ ಒಂದು. ಕರ್ನಾಟಕದಲ್ಲಿ ಆಳ್ವಿಕೆ ಆಗಲಿ, ಕರ್ನಾಟಕದಲ್ಲಿ ಬೇಸಾಯಗಾರನ ಸ್ಥಿತಿ ಆಗಲಿ, ರೈತನ ಸ್ಥಿತಿ, ಕಾರ್ಮಿಕನ ಸ್ಥಿತಿ, ಯಾವುದೇ ರಂಗ ನೋಡಿದರೂ ಕರ್ನಾಟಕ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಇತ್ತು. ಈಗಾಗಲೇ ನಾನು ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಬಂದಿದ್ದೆ. ಒಂದು ಗ್ರಾಮದಲ್ಲಿ ಗೊಂದಲ ಆಗ್ತಾಯಿತ್ತು, ನಾನು ಅಲ್ಲಿ ಹೋಗಿದ್ದೆ. 2 ಜನರ ಹತ್ರ ಚರ್ಚೆ ಮಾಡಿದೆ. ಒಂದು ವರ್ಗದ ಜನರು ಹೇಳಿದರು, ನೋಡಿ ಈ SCಗಳು ಅಂತ ಹೇಳುವಂಥದ್ದು, ಅವರಲ್ಲಿ ಡಾಕ್ಟರ್ ಆಗಿದ್ದಾರೆ, ಡಾಕ್ಟ್ರೇಟ್ಸ್ ಆಗಿದ್ದಾರೆ, ಯೂನಿವರ್ಸಿಟಿಯಲ್ಲಿಯೂ ಕಲಿತಾ ಇದ್ದಾರೆ, ನಮ್ಮ ಮಕ್ಕಳು ಇನ್ನೂ ನೇಗಿಲು ಹೊತ್ತು ಉಳುಮೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ದಲಿತ ವರ್ಗದ ಜನರು, ಶೆಡ್ಯೂಲ್ಡ್ ಟ್ರೈಬ್ ಜನರಿಗೆ ಮುಂದೆ ಬರಲಿಕ್ಕೆ ಅವಕಾಶ ಸಿಕ್ಕಿದೆ. ನಾನು ಹೇಳ್ತಾ ಇಲ್ಲ ಎಷ್ಟು ಮುಂದೆ ಬರಬೇಕು ಅಷ್ಟು ಬಂದಿದೆ, ಆದರೆ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್ ಇನ್ ದ ಕಂಟ್ರಿ ನಮ್ಮ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಇಲ್ಲಿ ಆ ಫೀಲಿಂಗ್ ಬಂದಿದೆ. ಏನಂತ ಹೇಳಿದ್ರೆ ಕರ್ನಾಟಕ ಮುಂದುವರ ರಾಜ್ಯಗಳಲ್ಲಿ ಒಂದಾಗಿದೆ. ಅದರಲ್ಲಿ ನಮಗೆ ರಿವರ್ಸ್ ಆಗಿದೆ. ಈ 5 ವರ್ಷಗಳ ಆಳ್ವಿಕೆಯಲ್ಲಿ ನಾವು ಯಾವ ಗತಿಯಲ್ಲಿ ಕರ್ನಾಟಕ ಹೋಗಬೇಕಿತ್ತು ಆ ಗತಿಯಲ್ಲಿ ನಾವು ಹೋಗ್ತಾ ಇಲ್ಲ. ಆದ್ದರಿಂದ ಜನರಿಗೆ ರಕ್ಷಣೆ ಕೂಡ ಇಲ್ಲ, ದುರಾಡಳಿತ ಇಲ್ಲಿ ಎದ್ದು ಕಾಣ್ತಾ ಇದೆ. ಇದೆಲ್ಲ ಸರಿ ಮಾಡಬೇಕಾದ್ರೆ ಸರಿಯಾದ ಪಕ್ಷ ಅಧಿಕಾರಕ್ಕೆ ಬರಬೇಕು. ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಆಸ್ಕರ್ ಅವ್ರು ಹೇಳೋ ಮಾತನ್ನು ಕೇಳಿದ್ರಿ, ಎಲ್ಲೋ ಕಡೆ ಕಾಂಗ್ರೆಸ್ ಪರವಾದಂಥ ಗಾಳಿ ಬೀಸ್ತಾ ಇದೆ, ವಾತಾವರಣ ಅನ್ನುವಂಥದ್ದು ಕಾಂಗ್ರೆಸ್ ಪರವಾಗಿದೆ ಅನ್ನುವಂಥದ್ದು. ಕಾಂಗ್ರೆಸ್ ನಾಯಕರು ಇದನ್ನು ಎಷ್ಟರ ಮಟ್ಟಿಗೆ ಸದುಪಯೋಗಪಡಿಸ್ಕೊಳ್ತಾ ಇದ್ದಾರೆ? ನಿಜಕ್ಕೂ ಈ ಒಂದು ಭೂಮಿ ಏನಿದೆ ಈಗ ಅದನ್ನು ಚುನಾವಣಾ ಫಲಿತಾಂಶದ ತನಕ ತಗೊಂಡು ಹೋಗ್ತಾರಾ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಒಂದು ಪ್ರಶ್ನೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರಿ, ಸಾಕಷ್ಟು ಗೊಂದಲಗಳಿವೆ, ಸಾಕಷ್ಟು ಗಲಾಟೆಗಳಿವೆ, ಟಿಕೆಟ್ ನೀಡಿಕೆ ವಿಚಾರದಲ್ಲೂ ಕೂಡ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಿವೆ. ಇಂಥ ಸಂದರ್ಭದಲ್ಲಿ ಕೆಲವರು ಪರವಾಗಿ ನಾವು ಪ್ರಚಾರಕ್ಕೆ ಬರಲ್ಲ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಗುರಿ ಮುಟ್ಟಲಿಕ್ಕೆ ಹೇಗೆ ಸಾಧ್ಯ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯ ನಾಯಕ ಆಸ್ಕರ್ ಏನು ಹೇಳ್ತಾರೆ ಕೇಳೋಣ ಸಣ್ಣ ವಿರಾಮದ ನಂತರ.